ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ನಾಳೆ ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಭಾಷಣವನ್ನ ಮಾಡ್ತಾರೆ. ಈಗ ಆ ಭಾಷಣದ ವಿಚಾರವಾಗಿ ಪಾಲಿಟಿಕ್ಸ್ ಶುರುವಾಗಿತ್ತು. ಲೋಕಭವನ ತೆರೆ ಎಳೆದಿದೆ. ನಾಳೆ ತಾವರ್ಚಂದ್ ಗೆಹ್ಲೋಟ್ ಅವರು ರಾಜ್ಯಪಾಲರು ಹೋಗ್ತಾರೆ, ಭಾಷಣವನ್ನ ಮಾಡ್ತಾರೆ. ಸರ್ಕಾರ ಸಿದ್ಧಪಡಿಸಿಕೊಡುವಂತ ಭಾಷಣ ಏನಿದೆ ಅದರಲ್ಲಿ ಕೆಲವೊಂದಷ್ಟು ಬದಲಾವಣೆ ಆಗುತ್ತೆ. ನೋಡಿ, ಮೊನ್ನೆ ಅಧಿವೇಶನದಲ್ಲಿ ಕೇವಲ 30 ಸೆಕೆಂಡ್ಗಳಿಗೆ ಭಾಷಣವನ್ನ ಮಾಡಿ ಅಲ್ಲಿಂದ ಕೈ ಮುಗಿದು ಹೊರ ಬರ್ತಾರೆ ಗವರ್ನರ್. ನಾಳೆ ರಿಪಬ್ಲಿಕ್ ಡೇ. ಆ ರಿಪಬ್ಲಿಕ್ ಡೇಗೆ ರಾಜ್ಯಪಾಲರು ಬರ್ತಾರಾ, ಭಾಷಣವನ್ನ ಮಾಡ್ತಾರಾ, ಸರ್ಕಾರ ಬರೆದುಕೊಡುವಂತಹ ಭಾಷಣವನ್ನ ಓದ್ತಾರಾ ಅನ್ನುವ ಚರ್ಚೆಗಳು ಶುರುವಾಗಿತ್ತು. ಈಗ ಲೋಕಭವನ ಅದಕ್ಕೆ ತೆರೆ ಎಳೆದಿದೆ. ನಾಳೆ ರಾಜ್ಯಪಾಲರು ಹೋಗ್ತಾರೆ. ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ನಡೆಯಲಿರುವಂತಹ ರಿಪಬ್ಲಿಕ್ ಡೇ ಪರೇಡ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ನಾಳೆ ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಭಾಷಣವನ್ನ ಮಾಡ್ತಾರೆ. ಈಗ ಆ ಭಾಷಣದ ವಿಚಾರವಾಗಿ ಪಾಲಿಟಿಕ್ಸ್ ಶುರುವಾಗಿತ್ತು. ಲೋಕಭವನ ತೆರೆ ಎಳೆದಿದೆ. ನಾಳೆ ತಾವರ್ಚಂದ್ ಗೆಹ್ಲೋಟ್ ಅವರು ರಾಜ್ಯಪಾಲರು ಹೋಗ್ತಾರೆ, ಭಾಷಣವನ್ನ ಮಾಡ್ತಾರೆ. ಸರ್ಕಾರ ಸಿದ್ಧಪಡಿಸಿಕೊಡುವಂತ ಭಾಷಣ ಏನಿದೆ ಅದರಲ್ಲಿ ಕೆಲವೊಂದಷ್ಟು ಬದಲಾವಣೆ ಆಗುತ್ತೆ. ನೋಡಿ, ಮೊನ್ನೆ ಅಧಿವೇಶನದಲ್ಲಿ ಕೇವಲ 30 ಸೆಕೆಂಡ್ಗಳಿಗೆ ಭಾಷಣವನ್ನ ಮಾಡಿ ಅಲ್ಲಿಂದ ಕೈ ಮುಗಿದು ಹೊರ ಬರ್ತಾರೆ ಗವರ್ನರ್. ನಾಳೆ ರಿಪಬ್ಲಿಕ್ ಡೇ. ಆ ರಿಪಬ್ಲಿಕ್ ಡೇಗೆ ರಾಜ್ಯಪಾಲರು ಬರ್ತಾರಾ, ಭಾಷಣವನ್ನ ಮಾಡ್ತಾರಾ, ಸರ್ಕಾರ ಬರೆದುಕೊಡುವಂತಹ ಭಾಷಣವನ್ನ ಓದ್ತಾರಾ ಅನ್ನುವ ಚರ್ಚೆಗಳು ಶುರುವಾಗಿತ್ತು. ಈಗ ಲೋಕಭವನ ಅದಕ್ಕೆ ತೆರೆ ಎಳೆದಿದೆ. ನಾಳೆ ರಾಜ್ಯಪಾಲರು ಹೋಗ್ತಾರೆ. ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ನಡೆಯಲಿರುವಂತಹ ರಿಪಬ್ಲಿಕ್ ಡೇ ಪರೇಡ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ನಾಳೆ ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಭಾಷಣವನ್ನ ಮಾಡ್ತಾರೆ. ಈಗ ಆ ಭಾಷಣದ ವಿಚಾರವಾಗಿ ಪಾಲಿಟಿಕ್ಸ್ ಶುರುವಾಗಿತ್ತು. ಲೋಕಭವನ ತೆರೆ ಎಳೆದಿದೆ. ನಾಳೆ ತಾವರ್ಚಂದ್ ಗೆಹ್ಲೋಟ್ ಅವರು ರಾಜ್ಯಪಾಲರು ಹೋಗ್ತಾರೆ, ಭಾಷಣವನ್ನ ಮಾಡ್ತಾರೆ. ಸರ್ಕಾರ ಸಿದ್ಧಪಡಿಸಿಕೊಡುವಂತ ಭಾಷಣ ಏನಿದೆ ಅದರಲ್ಲಿ ಕೆಲವೊಂದಷ್ಟು ಬದಲಾವಣೆ ಆಗುತ್ತೆ. ನೋಡಿ, ಮೊನ್ನೆ ಅಧಿವೇಶನದಲ್ಲಿ ಕೇವಲ 30 ಸೆಕೆಂಡ್ಗಳಿಗೆ ಭಾಷಣವನ್ನ ಮಾಡಿ ಅಲ್ಲಿಂದ ಕೈ ಮುಗಿದು ಹೊರ ಬರ್ತಾರೆ ಗವರ್ನರ್. ನಾಳೆ ರಿಪಬ್ಲಿಕ್ ಡೇ. ಆ ರಿಪಬ್ಲಿಕ್ ಡೇಗೆ ರಾಜ್ಯಪಾಲರು ಬರ್ತಾರಾ, ಭಾಷಣವನ್ನ ಮಾಡ್ತಾರಾ, ಸರ್ಕಾರ ಬರೆದುಕೊಡುವಂತಹ ಭಾಷಣವನ್ನ ಓದ್ತಾರಾ ಅನ್ನುವ ಚರ್ಚೆಗಳು ಶುರುವಾಗಿತ್ತು. ಈಗ ಲೋಕಭವನ ಅದಕ್ಕೆ ತೆರೆ ಎಳೆದಿದೆ. ನಾಳೆ ರಾಜ್ಯಪಾಲರು ಹೋಗ್ತಾರೆ. ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ನಡೆಯಲಿರುವಂತಹ ರಿಪಬ್ಲಿಕ್ ಡೇ ಪರೇಡ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ನಾಳೆ ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಭಾಷಣವನ್ನ ಮಾಡ್ತಾರೆ. ಈಗ ಆ ಭಾಷಣದ ವಿಚಾರವಾಗಿ ಪಾಲಿಟಿಕ್ಸ್ ಶುರುವಾಗಿತ್ತು. ಲೋಕಭವನ ತೆರೆ ಎಳೆದಿದೆ. ನಾಳೆ ತಾವರ್ಚಂದ್ ಗೆಹ್ಲೋಟ್ ಅವರು ರಾಜ್ಯಪಾಲರು ಹೋಗ್ತಾರೆ, ಭಾಷಣವನ್ನ ಮಾಡ್ತಾರೆ. ಸರ್ಕಾರ ಸಿದ್ಧಪಡಿಸಿಕೊಡುವಂತ ಭಾಷಣ ಏನಿದೆ ಅದರಲ್ಲಿ ಕೆಲವೊಂದಷ್ಟು ಬದಲಾವಣೆ ಆಗುತ್ತೆ. ನೋಡಿ, ಮೊನ್ನೆ ಅಧಿವೇಶನದಲ್ಲಿ ಕೇವಲ 30 ಸೆಕೆಂಡ್ಗಳಿಗೆ ಭಾಷಣವನ್ನ ಮಾಡಿ ಅಲ್ಲಿಂದ ಕೈ ಮುಗಿದು ಹೊರ ಬರ್ತಾರೆ ಗವರ್ನರ್. ನಾಳೆ ರಿಪಬ್ಲಿಕ್ ಡೇ. ಆ ರಿಪಬ್ಲಿಕ್ ಡೇಗೆ ರಾಜ್ಯಪಾಲರು ಬರ್ತಾರಾ, ಭಾಷಣವನ್ನ ಮಾಡ್ತಾರಾ, ಸರ್ಕಾರ ಬರೆದುಕೊಡುವಂತಹ ಭಾಷಣವನ್ನ ಓದ್ತಾರಾ ಅನ್ನುವ ಚರ್ಚೆಗಳು ಶುರುವಾಗಿತ್ತು. ಈಗ ಲೋಕಭವನ ಅದಕ್ಕೆ ತೆರೆ ಎಳೆದಿದೆ. ನಾಳೆ ರಾಜ್ಯಪಾಲರು ಹೋಗ್ತಾರೆ. ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ನಡೆಯಲಿರುವಂತಹ ರಿಪಬ್ಲಿಕ್ ಡೇ ಪರೇಡ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ನಾಳೆ ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಭಾಷಣವನ್ನ ಮಾಡ್ತಾರೆ. ಈಗ ಆ ಭಾಷಣದ ವಿಚಾರವಾಗಿ ಪಾಲಿಟಿಕ್ಸ್ ಶುರುವಾಗಿತ್ತು. ಲೋಕಭವನ ತೆರೆ ಎಳೆದಿದೆ. ನಾಳೆ ತಾವರ್ಚಂದ್ ಗೆಹ್ಲೋಟ್ ಅವರು ರಾಜ್ಯಪಾಲರು ಹೋಗ್ತಾರೆ, ಭಾಷಣವನ್ನ ಮಾಡ್ತಾರೆ. ಸರ್ಕಾರ ಸಿದ್ಧಪಡಿಸಿಕೊಡುವಂತ ಭಾಷಣ ಏನಿದೆ ಅದರಲ್ಲಿ ಕೆಲವೊಂದಷ್ಟು ಬದಲಾವಣೆ ಆಗುತ್ತೆ. ನೋಡಿ, ಮೊನ್ನೆ ಅಧಿವೇಶನದಲ್ಲಿ ಕೇವಲ 30 ಸೆಕೆಂಡ್ಗಳಿಗೆ ಭಾಷಣವನ್ನ ಮಾಡಿ ಅಲ್ಲಿಂದ ಕೈ ಮುಗಿದು ಹೊರ ಬರ್ತಾರೆ
ಗವರ್ನರ್. ನಾಳೆ ರಿಪಬ್ಲಿಕ್ ಡೇ. ಆ ರಿಪಬ್ಲಿಕ್ ಡೇಗೆ ರಾಜ್ಯಪಾಲರು ಬರ್ತಾರಾ, ಭಾಷಣವನ್ನ ಮಾಡ್ತಾರಾ, ಸರ್ಕಾರ ಬರೆದುಕೊಡುವಂತಹ ಭಾಷಣವನ್ನ ಓದ್ತಾರಾ ಅನ್ನುವ ಚರ್ಚೆಗಳು ಶುರುವಾಗಿತ್ತು. ಈಗ ಲೋಕಭವನ ಅದಕ್ಕೆ ತೆರೆ ಎಳೆದಿದೆ. ನಾಳೆ ರಾಜ್ಯಪಾಲರು ಹೋಗ್ತಾರೆ. ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ನಡೆಯಲಿರುವಂತಹ ರಿಪಬ್ಲಿಕ್ ಡೇ ಪರೇಡ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ನಾಳೆ ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಭಾಷಣವನ್ನ ಮಾಡ್ತಾರೆ. ಈಗ ಆ ಭಾಷಣದ ವಿಚಾರವಾಗಿ ಪಾಲಿಟಿಕ್ಸ್ ಶುರುವಾಗಿತ್ತು. ಲೋಕಭವನ ತೆರೆ ಎಳೆದಿದೆ. ನಾಳೆ ತಾವರ್ಚಂದ್ ಗೆಹ್ಲೋಟ್ ಅವರು ರಾಜ್ಯಪಾಲರು ಹೋಗ್ತಾರೆ, ಭಾಷಣವನ್ನ ಮಾಡ್ತಾರೆ. ಸರ್ಕಾರ ಸಿದ್ಧಪಡಿಸಿಕೊಳ್ಳುವಂತ ಭಾಷಣ ಏನಿದೆ ಅದರಲ್ಲಿ ಕೆಲವೊಂದಷ್ಟು ಬದಲಾವಣೆ ಆಗುತ್ತೆ. ನೋಡಿ, ಮೊನ್ನೆ ಅಧಿವೇಶನದಲ್ಲಿ ಕೇವಲ 30 ಸೆಕೆಂಡ್ಗಳಿಗೆ ಭಾಷಣವನ್ನ ಮಾಡಿ ಅಲ್ಲಿಂದ ಕೈ ಮುಗಿದು ಹೊರ ಬರ್ತಾರೆ ಗವರ್ನರ್. ನಾಳೆ ರಿಪಬ್ಲಿಕ್ ಡೇ. ಆ ರಿಪಬ್ಲಿಕ್ ಡೇಗೆ ರಾಜ್ಯಪಾಲರು ಬರ್ತಾರಾ, ಭಾಷಣವನ್ನ ಮಾಡ್ತಾರಾ, ಸರ್ಕಾರ ಬರೆದುಕೊಡುವಂತಹ ಭಾಷಣವನ್ನ ಓದ್ತಾರಾ ಅನ್ನುವ ಚರ್ಚೆಗಳು ಶುರುವಾಗಿತ್ತು. ಈಗ ಲೋಕಭವನ ಅದಕ್ಕೆ ತೆರೆ ಎಳೆದಿದೆ. ನಾಳೆ ರಾಜ್ಯಪಾಲರು ಹೋಗ್ತಾರೆ. ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ನಡೆಯಲಿರುವಂತಹ ರಿಪಬ್ಲಿಕ್ ಡೇ ಪರೇಡ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ನಾಳೆ ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಭಾಷಣವನ್ನ ಮಾಡ್ತಾರೆ. ಈಗ ಆ ಭಾಷಣದ ವಿಚಾರವಾಗಿ ಪಾಲಿಟಿಕ್ಸ್ ಶುರುವಾಗಿತ್ತು. ಲೋಕಭವನ ತೆರೆ ಎಳೆದಿದೆ. ನಾಳೆ ತಾವರ್ಚಂದ್ ಗೆಹ್ಲೋಟ್ ಅವರು ರಾಜ್ಯಪಾಲರು ಹೋಗ್ತಾರೆ, ಭಾಷಣವನ್ನ ಮಾಡ್ತಾರೆ. ಸರ್ಕಾರ ಸಿದ್ಧಪಡಿಸಿಕೊಡುವಂತಹ ಭಾಷಣ ಏನಿದೆ ಅದರಲ್ಲಿ ಕೆಲವೊಂದಷ್ಟು ಬದಲಾವಣೆ ಆಗುತ್ತೆ. ನೋಡಿ, ಮೊನ್ನೆ ಅಧಿವೇಶನದಲ್ಲಿ ಕೇವಲ 30 ಸೆಕೆಂಡ್ಗಳಿಗೆ ಭಾಷಣವನ್ನ ಮಾಡಿ ಅಲ್ಲಿಂದ ಕೈ ಮುಗಿದು ಹೊರ ಬರ್ತಾರೆ ಗವರ್ನರ್. ನಾಳೆ ರಿಪಬ್ಲಿಕ್ ಡೇ. ಆ ರಿಪಬ್ಲಿಕ್ ಡೇಗೆ ರಾಜ್ಯಪಾಲರು ಬರ್ತಾರಾ, ಭಾಷಣವನ್ನ ಮಾಡ್ತಾರಾ, ಸರ್ಕಾರ ಬರೆದುಕೊಡುವಂತಹ ಭಾಷಣವನ್ನ ಓದ್ತಾರಾ ಅನ್ನುವ ಚರ್ಚೆಗಳು ಶುರುವಾಗಿತ್ತು. ಈಗ ಲೋಕಭವನ ಅದಕ್ಕೆ ತೆರೆ ಎಳೆದಿದೆ. ನಾಳೆ ರಾಜ್ಯಪಾಲರು ಹೋಗ್ತಾರೆ. ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ನಡೆಯಲಿರುವಂತಹ ರಿಪಬ್ಲಿಕ್ ಡೇ ಪರೇಡ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ನಾಳೆ ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಭಾಷಣವನ್ನ ಮಾಡ್ತಾರೆ. ಈಗ ಆ ಭಾಷಣದ ವಿಚಾರವಾಗಿ ಪಾಲಿಟಿಕ್ಸ್ ಶುರುವಾಗಿತ್ತು. ಲೋಕಭವನ ತೆರೆ ಎಳೆದಿದೆ. ನಾಳೆ ತಾವರ್ಚಂದ್ ಗೆಹ್ಲೋಟ್ ಅವರು ರಾಜ್ಯಪಾಲರು ಹೋಗ್ತಾರೆ, ಭಾಷಣವನ್ನ ಮಾಡ್ತಾರೆ. ಸರ್ಕಾರ ಸಿದ್ಧಪಡಿಸಿಕೊಡುವಂತಹ ಭಾಷಣ ಏನಿದೆ ಅದರಲ್ಲಿ ಕೆಲವೊಂದಷ್ಟು ಬದಲಾವಣೆ ಆಗುತ್ತೆ. ನೋಡಿ, ಮೊನ್ನೆ ಅಧಿವೇಶನದಲ್ಲಿ ಕೇವಲ 30 ಸೆಕೆಂಡ್ಗಳಿಗೆ ಭಾಷಣವನ್ನ ಮಾಡಿ ಅಲ್ಲಿಂದ ಕೈ ಮುಗಿದು ಹೊರ ಬರ್ತಾರೆ ಗವರ್ನರ್. ನಾಳೆ ರಿಪಬ್ಲಿಕ್ ಡೇ. ಆ ರಿಪಬ್ಲಿಕ್ ಡೇಗೆ ರಾಜ್ಯಪಾಲರು ಬರ್ತಾರಾ, ಭಾಷಣವನ್ನ ಮಾಡ್ತಾರಾ, ಸರ್ಕಾರ ಬರೆದುಕೊಡುವಂತಹ ಭಾಷಣವನ್ನ ಓದ್ತಾರಾ ಅನ್ನುವ ಚರ್ಚೆಗಳು ಶುರುವಾಗಿತ್ತು. ಈಗ ಲೋಕಭವನ ಅದಕ್ಕೆ ತೆರೆ ಎಳೆದಿದೆ. ನಾಳೆ ರಾಜ್ಯಪಾಲರು ಹೋಗ್ತಾರೆ. ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ನಡೆಯಲಿರುವಂತಹ ರಿಪಬ್ಲಿಕ್ ಡೇ ಪರೇಡ್.